ಕಾಲಿನ ಅಡಿಭಾಗದಲ್ಲಿ ಗಟ್ಟಿ ಗುಳ್ಳೆಗಳಿವೆಯೇ? ಮನೆಯಲ್ಲಿ ಈ ರೀತಿ ಆರೈಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಕಾಲಿನ ಅಡಿಭಾಗದಲ್ಲಿ ಕೆಲವೊಮ್ಮೆ ಗಟ್ಟಿ ಚರ್ಮ, ಸಣ್ಣ ಗುಳ್ಳೆಗಳು ಅಥವಾ ನಡೆಯುವಾಗ ನೋವು ಉಂಟು ಮಾಡುವ ಭಾಗಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ ಕಾರ್ನ್ ಕ್ಯಾಲಸ್ ಅಥವಾ ಕೆಲವೊಮ್ಮೆ ಪ್ಲಾಂಟರ್ ವಾಟ್ ಎಂದು ಕರೆಯಲಾಗುತ್ತದೆ. ಆದರೆ ಫೋಟೋ ಅಥವಾ ಮನೆಯಲ್ಲೇ ನೋಡಿ ನಿಖರವಾಗಿ ಯಾವುದು ಎಂದು ಹೇಳಲು ಸಾಧ್ಯವಿಲ್ಲ. ಇಂದು ಈ ರೀತಿಯ ಸಮಸ್ಯೆ ಇದ್ದಾಗ ಮನೆಯಲ್ಲಿ ಸುರಕ್ಷಿತವಾಗಿ ಮಾಡಬಹುದಾದ ಸರಳ ಆರೈಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ, ಏಕೆ ಬರುತ್ತದೆ? ಕಾಲಿನ ಅಡಿಭಾಗದಲ್ಲಿ ನಿರಂತರವಾಗಿ ಒತ್ತಡ ಅಥವಾ ಘರ್ಷಣೆ ಉಂಟಾದಾಗ ಚರ್ಮ ಗಟ್ಟಿಯಾಗಬಹುದು. ತುಂಬ ಬಿಗಿಯಾದ ಚಪ್ಪಲಿ, ಸರಿಯಾಗಿ ಹೊಂದದ ಶೂ, ಹೆಚ್ಚು ಸಮಯ ನಿಂತಿರುವುದು ಅಥವಾ ನಡೆಯುವುದು ಮುಂತಾದ ಕಾರಣಗಳಿಂದಲೂ ಇದು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ಸಣ್ಣ ಕಪ್ಪು ಚುಕ್ಕೆಗಳಿರುವ ಗುಳ್ಳೆ ಪ್ಲಾಂಟರ್ ವಾಟ್ ಆಗಿರಬಹುದು. ಆದ್ದರಿಂದ ಪ್ರತಿಯೊಂದು ಗುಳ್ಳೆಯನ್ನು ಕಾರ್ನ್ ಎಂದುಕೊಂಡು ಸ್ವತಃ ಕತ್ತರಿಸುವುದು ಸರಿಯಲ್ಲ. ಮನೆಯಲ್ಲಿ ಮಾಡಬಹುದಾದ ಸರಳ ಆರೈಕೆ. ಮೊದಲನೆಯದಾಗಿ, ಒಂದು ಪಾತ್ರೆಯಲ್ಲಿ ಬೆಚ್ಚಗಿನ ನೀರು ತೆಗೆದುಕೊಳ್ಳಿ. ತುಂಬ ಬಿಸಿಯಾದ ನೀರನ್ನು ಬಳಸಬೇಡಿ. ಕಾಲನ್ನು ಆರಾಮವಾಗಿ ಇಡಬಹುದಷ್ಟು ಬೆಚ್ಚಗಿನ ನೀರು ಸಾಕು. ಕಾಲನ್ನು ಸುಮಾರು 10 ರಿಂದ 15 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಕೊಳ್ಳಬಹುದು. ಇದರಿಂದ ಗಟ್ಟಿಯಾದ ಮೇಲ್ಚರ್ಮ ಸ್ವಲ್ಪ ಮೃದುವಾಗುತ್ತದೆ. ನಂತರ ಕಾಲನ್ನು ನೀರಿನಿಂದ ತೆಗೆದು ಸ್ವಚ್ಛವಾಗಿ ಟವೆಲ್ನಿಂದ ಚೆನ್ನಾಗಿ ಒಣಗಿಸಿ. ಗಟ್ಟಿಯಾದ ಚರ್ಮ ಮಾತ್ರ ಇದ್ದರೆ ಮೃದುವಾದ ಪ್ಯೂಮಿಕ್ ಸ್ಟೋನ್ ಬಳಸಿ ಬಹಳ ನಿಧಾನವಾಗಿ ಮೇಲಿನ ಗಟ್ಟಿಯಾದ ಚರ್ಮವನ್ನು ಕಡಿಮೆ ಮಾಡಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ನೆನಪಿಟ್ಟುಕೊಳ್ಳಿ. ರಕ್ತ ಬರುವಷ್ಟು ಒರೆಸಬೇಡಿ. ನೋವು ಹೆಚ್ಚಾದರೆ ತಕ್ಷಣ ನಿಲ್ಲಿಸಿ. ನಂತರ ಏನು ಹಚ್ಚಬೇಕು? ಕಾಲನ್ನು ಒಣಗಿಸಿದ ನಂತರ ಸರಳವಾದ ಮಾಯಿಶ್ಚರೈಸೇಷನ್ ಅಥವಾ ಪೆಟ್ರೋಲಿಯಂ ಜೆಲ್ಲಿ ಹಚ್ಚಬಹುದು. ಇದರಿಂದ ಒಣಗಿದ ಚರ್ಮ ಮೃದುವಾಗಲು ಸಹಾಯವಾಗುತ್ತದೆ. ಪ್ರತಿದಿನ ಕಾಲನ್ನು ಸ್ವಚ್ಛವಾಗಿ ಮತ್ತು ಒಣವಾಗಿ ಇಟ್ಟುಕೊಳ್ಳುವುದು ಕೂಡ ಬಹಳ ಮುಖ್ಯ. ಚಪ್ಪಲಿ ಕೂಡ ಮುಖ್ಯ. ನಿಮ್ಮ ಕಾಲಿನ ಸಮಸ್ಯೆಗೆ ಚಪ್ಪಲಿಯು ಕಾರಣವಾಗಿರಬಹುದು. ತುಂಬ ಬಿಗಿಯಾದ ಶೂ ಅಥವಾ ಚಪ್ಪಲಿಯನ್ನು ಧರಿಸುವುದು ತಪ್ಪಿಸಿ. ಕಾಲಿಗೆ ಸರಿಯಾಗಿ ಹೊಂದುವ ಮುಂಭಾಗದಲ್ಲಿ ಸಾಕಷ್ಟು ಜಾಗ ಇರುವ ಆರಾಮದಾಯಕ ಫುಟ್ವೇರ್ ಬಳಸಿ. ಒತ್ತಡ ಹೆಚ್ಚಾಗುವ ಸ್ಥಳದಲ್ಲಿ ಕುಷನಿಂಗ್ ಇರುವ ಫುಟ್ವೇರ್ ಬಳಸುವುದರಿಂದ ಸಹಾಯವಾಗಬಹುದು. ಏನು ಮಾಡಬಾರದು? ಕಾಲಿನಲ್ಲಿರುವ ಗುಳ್ಳೆಯನ್ನು ಬ್ಲೇಡ್ನಿಂದ ಕತ್ತರಿಸಬೇಡಿ. ಸೂಜಿಯಿಂದ ಚುಚ್ಚಬೇಡಿ. ಮನೆಯಲ್ಲಿ ಸುಟ್ಟು ತೆಗೆಯಲು ಪ್ರಯತ್ನಿಸಬೇಡಿ. ತಿಳಿಯದ ರಾಸಾಯನಿಕ ಅಥವಾ ಕಠಿಣ ಆಮ್ಲಗಳನ್ನು ಹಚ್ಚಬೇಡಿ. ಹೀಗೆ ಮಾಡಿದರೆ ಗಾಯವಾಗಬಹುದು ಮತ್ತು ಸೋಂಕಿನ ಅಪಾಯವೂ ಇರುತ್ತದೆ. ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು? ಗುಳ್ಳೆ ತುಂಬ ನೋವು ಕೊಡುತ್ತಿದ್ದರೆ, ನಡೆಯಲು ಕಷ್ಟವಾಗುತ್ತಿದ್ದರೆ, ರಕ್ತ ಬರುತ್ತಿದ್ದರೆ ಅಥವಾ ಕೀವು ಬರುತ್ತಿದ್ದರೆ ವೈದ್ಯರನ್ನು ಭೇಟಿ ಮಾಡಿ. ಗುಳ್ಳೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೆ ಅಥವಾ ಹಲವು ವಾರಗಳಾದರೂ ಕಡಿಮೆಯಾಗದಿದ್ದರೆ ಕೂಡ ಚರ್ಮರೋಗ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ. ವಿಶೇಷವಾಗಿ ಮಧುಮೇಹ ಇರುವವರು, ಕಾಲಿನಲ್ಲಿ ರಕ್ತ ಸಂಚಾರ ಸಮಸ್ಯೆ ಇರುವವರು ಅಥವಾ ಕಾಲಿನಲ್ಲಿ ಸಂವೇದನೆ ಕಡಿಮೆ ಇರುವವರು ಸ್ವಂತ ಕತ್ತರಿಸುವುದು ಅಥವಾ ಚಿಕಿತ್ಸೆಯನ್ನು ಉಪಯೋಗಿಸುವುದು ಬೇಡ. ಕೊನೆಯ ಮಾತು ಸ್ನೇಹಿತರೆ, ಕಾಲಿನ ಅಡಿಭಾಗದಲ್ಲಿ ಗಟ್ಟಿ ಚರ್ಮ ಅಥವಾ ಗುಳ್ಳೆ ಕಂಡ ತಕ್ಷಣ ಭಯಪಡುವ ಅಗತ್ಯವಿಲ್ಲ. ಆದರೆ ಅದರ ನಿಖರ ಕಾರಣ ತಿಳಿಯದೆ ಯಾವುದೇ ಕಠಿಣ ಮನೆಮದ್ದನ್ನು ಉಪಯೋಗಿಸುವುದು ಸರಿಯಲ್ಲ. ಸರಳವಾಗಿ ಕಾಲನ್ನು ಬೆಚ್ಚಗಿನ ನೀರಿನಲ್ಲಿ ನೆನೆಸುವುದು, ಸ್ವಚ್ಛವಾಗಿ ಇಡುವುದು, ಅಗತ್ಯವಿದ್ದರೆ ಮೃದುವಾಗಿ ಗಟ್ಟಿಯಾದ ಚರ್ಮವನ್ನು ಕಡಿಮೆ ಮಾಡುವುದು ಮತ್ತು ಉತ್ತಮ ಮಾಯಿಶ್ಚರೈಸರ್ ಬಳಸುವುದು ಆರಂಭಿಕ ಆರೈಕೆ ಸಹಾಯ ಮಾಡಬಹುದು. ಆದರೆ ನೋವು, ರಕ್ತಸ್ರಾವ,
ಕೀವು ಅಥವಾ ನಿರಂತರ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ ಆರೋಗ್ಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.